ನಮಸ್ಕಾರ ಸ್ನೇಹಿತರೆ, ಕನ್ನಡದ ಓಂ ಸಿನಿಮಾ ರಿಲೀಸ್ ಆಗಿ ಇದೀಗ 28 ವರ್ಷಗಳು ಕಳೆದರೂ ಈ ಸಿನಿಮಾದ ಹಿಂದಿನ ಕಥೆಗಳು ಈಗಲೂ ಕುತೂಹಲ ಮೂಡಿಸುತ್ತವೆ. ವರ್ಷಗಟ್ಟಲೆ ಪ್ರದರ್ಶನ ಕಂಡ ಕನ್ನಡದ ಕ್ಲಾಸಿಕ್ ಓಂ ಸಿನಿಮಾ ಶಿವರಾಜ್ ಕುಮಾರ್ ಅವರ ಅದ್ಭುತ ಚಿತ್ರಗಳಲ್ಲಿ ಒಂದಾಗಿದೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರ ಜೀವನದ ಮಹತ್ವದ ಚಿತ್ರವೂ ಇದಾಗಿದೆ. ಇದರ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಂ ಸಿನಿಮಾ ಹಳೆಯ ಸಿನಿಮಾ ಅಂತ ಅನಿಸಿಕೊಳ್ಳುವುದೇ ಇಲ್ಲ. ಈಗಲೂ ಅದು ತಾಜಾ ಅನಿಸುತ್ತದೆ. ಅದೆಷ್ಟೋ ರೌಡಿಸಮ್ ಚಿತ್ರಗಳಿಗೆ ಇದು ಸ್ಫೂರ್ತಿನೂ ಕೂಡ ಆಗಿದೆ. ಓಂ ಸಿನಿಮಾವನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿದ್ದಾರೆ. ತಮ್ಮ ಈ ಚಿತ್ರಕ್ಕೆ ಮೊದಲು ಉಪೇಂದ್ರ ಒಂದು ಟೈಟಲ್ ಇಟ್ಟಿದ್ದರು. ಹಾಗೆ ಇಟ್ಟ ಟೈಟಲ್ ಸತ್ಯ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಚಿತ್ರದ ಚಿತ್ರಕಥೆಯ ಸ್ಕ್ರಿಪ್ಟ್ಗೆ ಓಂ ಅಂತಲೇ ಕುಂಕುಮದಿಂದಲೇ ಬರೆದಿದ್ದರು. ಅದನ್ನು ಕಂಡ ಕ್ರಿಯೇಟಿವ್ ಡೈರೆಕ್ಟರ್ ಉಪೇಂದ್ರ ಅವರಿಗೆ ಆಗಲೇ ಒಂದು ಐಡಿಯಾ ಬಂದೇ ಬಿಡ್ತು. ಸತ್ಯ ಅನ್ನುವ ಚಿತ್ರದ ಆ ಟೈಟಲ್ ಆ ಕೂಡಲೇ ಬದಲಿಸಿಯೇ ಬಿಟ್ಟರು. ಅದರ ಬದಲಾಗಿಯೇ ಓಂ ಅನ್ನುವ ಟೈಟಲ್ ಇಟ್ಟರು. ಇಲ್ಲಿಗೆ ಈ ಟೈಟಲ್ ಕ್ಲಾಸಿಕ್ ಟೈಟಲ್ ಆಗಿಯೇ ಹೊರಹೊಮ್ಮಿದ್ದು ಇತಿಹಾಸದ ಪುಟದಲ್ಲಿ ಶಾಶ್ವತವಾಗಿ ಜಾಗ ಮಾಡಿಕೊಂಡಿದೆ. ಓಂ ಸಿನಿಮಾವನ್ನು ಪಾರ್ವತಮ್ಮ ರಾಜ್ಕುಮಾರ್ ಕೇವಲ 68 ಲಕ್ಷ ಬಜೆಟಲ್ಲಿಯೇ ತಯಾರಿಸಿದ್ದರು. ಅಷ್ಟು ದುಡ್ಡು ಆಗಲೇ ದೊಡ್ಡ ಅಮೌಂಟ್ ಕೂಡ ಆಗಿತ್ತು. ಹಾಗೆ ಈ ಸಿನಿಮಾ ಕೂಡ ರಾಜ್ ಫ್ಯಾಮಿಲಿಗೆ ಮುಂದೆ ಒಂದು ದೊಡ್ಡ ಅಸೆಟ್ ಕೂಡ ಆಯಿತು. ಓಂ ಸಿನಿಮಾದಲ್ಲಿ ಸತ್ಯನ ರೌಡಿಸಮ್ ಕಥೆನೇ ಇತ್ತು. ಇಂತಹ ಈ ಕಥೆಯ ಚಿತ್ರದಲ್ಲಿ ರಿಯಲ್ ರೌಡಿಗಳು ಅಭಿನಯಿಸಿದ್ದರು. ರಿಯಲ್ ಕಥೆಗೆ ರಿಯಲ್ ಸ್ಟಾರ್ ಉಪೇಂದ್ರ ರಿಯಲ್ ಟಚ್ ಕೊಟ್ಟಿದ್ದರು. ಅಂತಹ ಈ ಚಿತ್ರ ಕನ್ನಡದ ಕ್ಲಾಸಿಕ್ ಸಿನಿಮಾನೇ ಆಗಿತ್ತು. ಓಂ ಸಿನಿಮಾ ಥಿಯೇಟರ್ನಲ್ಲಿಯೇ 2013ರಲ್ಲಿ 500 ಸಲ ರಿಲೀಸ್ ಆಗಿತ್ತು. 2015ರಲ್ಲಿ 550 ಸರ್ತಿ ರಿಲೀಸ್ ಆಗಿ ದಾಖಲೆ ನಿರ್ಮಿಸಿ ಇತಿಹಾಸವನ್ನು ಸೃಷ್ಟಿಸಿದೆ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.